ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆರ್ನತಿ ವ್ಲಾಗ್ಸ್. ಫ್ರೂಟ್ ಕಸ್ಟರ್ಡ್ ಯಾವ ರೀತಿ ಮಾಡೋದು ಅಂತ ರೆಸಿಪಿ ನಾನು ನೋಡ್ಕೊಂಬರೋಣ. ಮೊದಲನೇದಾಗಿ ನಾನಿಲ್ಲಿ ಒಂದು 1/2 ಲೀಟರ್ ಅಷ್ಟು ಹಾಲನ್ನ ಕಾಯಿಸ್ಕೊತಾ ಇದ್ದೀನಿ. ಅದಕ್ಕೆ ಸ್ವಲ್ಪ 1/2 ಗ್ಲಾಸ್ ಅಷ್ಟು ನೀರು ಆ್ಯಡ್ ಮಾಡಿಕೊಂಡು ಇವಾಗ ಹಾಲನ್ನ ಕಾಯೋಕೆ ಇಡ್ತಾ ಇದ್ದೀನಿ. ಹಾಲು ಕಾಯೋಷ್ಟರಲ್ಲಿ ನಾನಿಲ್ಲಿ ಸಬ್ಜಾ ಸೀಡ್ಸ್ನ 1 ಸ್ಪೂನಷ್ಟು ಸಬ್ಜಾ ಸೀಡ್ಸ್ನ ನೀರಲ್ಲಿ ನೆನೆಸಿ ಇಡ್ತಾ ಇದ್ದೀನಿ. ಒಂದು 10 ಮಿನಿಟ್ಸ್ ನೆಂದರೆ ಸಾಕು. ಹಾಲಿಗೆ ಮಿಕ್ಸ್ ಮಾಡೋದಕ್ಕೆ ಕಸ್ಟರ್ಡ್ ಪೌಡರ್ ಬೇಕಾಗುತ್ತೆ. ಸೊ ಅದಕ್ಕೆ ಒಂದು 3 ಇಂದ 4 ಸ್ಪೂನಷ್ಟು ಕಸ್ಟರ್ಡ್ ಪೌಡರ್ನ ನೀರಲ್ಲಿ ಚೆನ್ನಾಗಿ ವಿತೌಟ್ ಲಮ್ಸ್ ಈ ಚೂರು ಸಹ ಗಂಟಿರ್ದಿರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇಲ್ಲಿ ಹಾಲು ಕಾದಿದೆ, ಅದಕ್ಕೆ ಒಂದು ಬೌಲಷ್ಟು ಸಕ್ಕರೆನ ಹಾಕಿದ್ದೀನಿ. ನಿಮಗೆ ಬೇಕಾದರೆ ನೀವಿನ್ನೂ ಜಾಸ್ತಿ ಹಾಕೋಬೋದು. ನಿಮ್ಮ ಸ್ವೀಟ್ಗೆ ತಕ್ಕಂತೆ ಶುಗರೆಲ್ಲ ಹಾಕಿ ಸ್ವಲ್ಪ ಹಾಲು ಕುದ್ದಾದ್ಮೇಲೆ ಕಸ್ಟರ್ಡ್ ಪೌಡರ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅದು ತಣ್ಣಗಾದಾದ್ಮೇಲೆ ಅದಕ್ಕೆ ನಾವು ಫ್ರೂಟ್ಸ್ನ ಆ್ಯಡ್ ಮಾಡ್ಕೋಬೋದು. ಅಷ್ಟರಲ್ಲಿ ನಾವು ಇವಾಗ ಫ್ರೂಟ್ಸ್ಗಳನ್ನ ಕಟ್ ಮಾಡ್ಕೊಳ್ಳೋಣ. ಇಲ್ಲಿ ನಾನು 2 ಬನಾನಾ, 2 ಆಪಲು, 1 ಪೊಮೊಗ್ರಾನೇಟ್ ಹಾಗೆ ಸ್ವಲ್ಪ ಗ್ರೇಪ್ಸ್ನ ತೊಗೊಂಡಿದ್ದೀನಿ. ಚಿಕ್ಕ ಬಾಳೆಹಣ್ಣಾದರೂ ತೊಗೋಬೋದು. ಇಲ್ಲಿ ನಾನು ದೊಡ್ಡ ಬಾಳೆಹಣ್ಣು ಇರೋದ್ರಿಂದ ಅದನ್ನು ತೊಗೊಂಡಿದ್ದೀನಿ. ಇವಾಗ ಹಾಲೆಲ್ಲ ತಣ್ಣಗಾಗಿದೆ. ಫ್ರೂಟ್ಸು ಸಹ ಎಲ್ಲ ಕಟ್ ಮಾಡಿ ರೆಡಿ ಮಾಡ್ಕೊಂಡಿದ್ದೆ. ಇವಾಗ ಒಂದೊಂದಾಗಿ ಅದನ್ನು ಎಲ್ಲ ಕಸ್ಟರ್ಡ್ ಮಿಲ್ಕ್ಗೆ ಎಲ್ಲ ಫ್ರೂಟ್ಸ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ ನೀವು ಡ್ರೈ ಫ್ರೂಟ್ಸ್ನು ಸಹ ಆ್ಯಡ್ ಮಾಡ್ಕೋಬೋದು. ಗೋಡಂಬಿ, ಬಾದಾಮಿ, ಪಿಸ್ತಾ ಈ ರೀತಿ. ನಾನಿಲ್ಲಿ ಡ್ರೈ ಗ್ರೇಪ್ಸ್ನ ಮಾತ್ರ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಹಾಗೆ ನೀವು ಸಬ್ಜಾ ಸೀಡ್ಸ್ನ ನೆನೆಸಿಟ್ಟಿರ್ತೀರಲ್ಲ ಅದನ್ನು ಸೋಸ್ಬಿಟ್ಟು ಹಾಕ್ಕೋಬೋದು. ಇಲ್ಲಾಂದರೆ ನೀರು ಥರ ಆಗಿಬಿಡುತ್ತೆ. ಸೊ ನಾನಿಲ್ಲಿ ಸೋಸ್ಕೊಂಡು ಅದನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಹಾಗೆ ಕಂಡೆನ್ಸ್ ಮಿಲ್ಕ್ನೂ ಸಹ ಆ್ಯಡ್ ಮಾಡ್ತಾ ಇದ್ದೀನಿ. ತುಂಬಾ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ಅಂದ್ಬಿಟ್ಟು ಕಂಡೆನ್ಸ್ ಮಿಲ್ಕ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಒಂದು 8 ಅವರ್ಸ್ ಅಷ್ಟು ಫ್ರೀಸ್ ಮಾಡ್ಬೋದು. 2 ಅವರ್ಸ್ ಆದರೆ ಸಾಕಾಗುತ್ತೆ. ನಾನು ನೈಟೇ ಮಾಡಿ ಇಡ್ತಾ ಇದ್ದೀನಿ, ನಾಳೆಗೆ ಆಗುತ್ತೆ ಅಂತ ಅಂದ್ಬಿಟ್ಟು. ಸೊ ನೈಟೇ ಪ್ರಿಪೇರ್ ಮಾಡಿ ಇರೋದ್ರಿಂದ ನಾನು ಅಬ್ವಿಯಸ್ಲಿ ಒಂದು 8 ಅವರ್ಸ್ ಆಗೇ ಆಗುತ್ತೆ. ಇವಾಗ ಫ್ರೂಟ್ ಕಸ್ಟರ್ಡ್ ರೆಡಿ ಆಗಿದೆ. ಮಕ್ಕಳು ಯಾರು ಫ್ರೂಟ್ಸ್ನ ತಿನ್ನಲ್ಲ, ಅವ್ರಿಗೆ ಈ ರೀತಿ ಮಾಡಿಕೊಟ್ರೆ ಅವ್ರು ಆರಾಮಾಗಿ ಎಂಜಾಯ್ ಮಾಡ್ತಾರೆ. ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ವ್ಲಾಗ್ ಜೊತೆ ಮತ್ತೆ ಸಿಗ್ತೀನಿ. ಟೇಕ್ ಕೇರ್, ಬಾಯ್.